ನಾನು ಆಕ್ಚುಲಿ ಫಂಡಮೆಂಟಲ್ ಅನಾಲಿಸಿಸ್ ನಾನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ತುಂಬಾ ಬುಕ್ಸ್ ಓದ್ತಾ ಇದ್ದೆ. ಒಂದೊಂದು ಬುಕ್ಸ್ ಅಲ್ಲಿ ಒಂದೊಂದ್ ತರ ಇರ್ತಾ ಇತ್ತು. ಯಾವ್ದ್ರಲ್ಲೂ ಏನು ಕರೆಕ್ಟ್ ಆಗಿರೋ ನನಗೆ ಪಿನ್ ಪಾಯಿಂಟ್ ಆನ್ಸರ್ ಸಿಗ್ತಾ ಇರಲಿಲ್ಲ. ನಾನು ಅದನ್ನ ಆನ್ಸರ್ ನಾನು ಯಾವತ್ತು ಮಾರ್ಕೆಟ್ ಅನ್ನ ನಾನು ಕಲ್ತಿದ್ದಂಗೆ ಎಲ್ಲದಕ್ಕೂ ಪ್ರಶ್ನೆ ಮಾಡಿ ನಾನು ಮಾರ್ಕೆಟ್ ಅನ್ನ ಕಲ್ತಿದ್ದು. ಯಾಕೆ ಹಿಂಗೆ ಇರಬೇಕು, ರೀಸನ್ ಏನು ಅನ್ನೋ ವಿಚಾರನ ಇಟ್ಕೊಂಡೆ ನಾನು ಕಲ್ತಿದ್ದು ಮಾರ್ಕೆಟ್ನ. ಸೊ ಆ ಟೈಮಲ್ಲಿ ನನಗೆ ಏನು ಅನಿಸ್ತು ಅಂತ ಹೇಳಿದ್ರೆ, ಇವಾಗ ಏನೇ ನೋಡ್ಬೇಕಾದ್ರು ಒಂದು ಬಿಸ್ನೆಸ್ ಅನ್ನ ನಾವು ಅನಾಲಿಸಿಸ್ ಮಾಡಬೇಕಾದ್ರೆ ಫಸ್ಟ್ ಪ್ಯಾರಾಮೀಟರ್ ನಾನು ಏನು ನೋಡಬೇಕು ಅಂತ ನನಗೆ ತಲೆಗೊಳ್ದಾಗ ಫಸ್ಟ್ ನನಗೆ ಅನ್ಸಿದ್ದು 2 ತರ ಅನಾಲಿಸಿಸ್ ಬರುತ್ತೆ ಇದರಲ್ಲಿ. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್ ಅಂತ. ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಯಾಕೆ ಮಾಡಬೇಕು ಅಂತ ಫಸ್ಟ್ ಪ್ರಶ್ನೆ ಹಾಕೊಂಡೆ. ಇದರಿಂದ ನನಗೆ ಏನು ಸಿಗುತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಅಂತ ಹೇಳಿದ್ರೆ, ವೆದರ್ ದ ಕಂಪ್ನಿ ಇಸ್ ಗುಡ್ ಆರ್ ಬ್ಯಾಡ್, ಅಂದ್ರೆ ಕಂಪ್ನಿ ಸ್ಟ್ರಾಂಗ್ ಇದೆಯಾ ಇಲ್ವಾ, ಫೌಂಡೇಶನ್ ಚೆನ್ನಾಗಿದೆಯಾ ಇಲ್ವಾ. ಫೌಂಡೇಶನ್ ಚೆನ್ನಾಗಿದ್ರೆ ಮಾತ್ರ ನಾವೇನ್ ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಯಾಕಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಇವಾಗ ಯಾವುದೇ ಕಂಪ್ನಿಗೆ ಹೋದ್ರು ನಮಗೆ ಏನಾಗುತ್ತೆ ಅಂದ್ರೆ ಒಂದು ಚಾರ್ಟ್ ಬಂದೇ ಬರುತ್ತೆ. ಆದರೆ ಅದನ್ನ ಟೈಮಿಗೆ ವರ್ತಿದ್ಯಾ ಇಲ್ವಾ ಅಂತ ನನಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ಫಂಡಮೆಂಟಲ್ ಅನಾಲಿಸಿಸ್ನ ಕರೆಕ್ಟಾಗಿ ಕಲ್ತ್ಕೊಂಡಿರ್ಬೇಕು. ಫಂಡಮೆಂಟಲ್ ಅನಾಲಿಸಿಸ್ನ ಕರೆಕ್ಟಾಗಿ ಕಲ್ತ್ಕೊಂಡಾದ್ಮೇಲೆ ಅದನ್ನ ಯಾವ ಪ್ರೈಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಾನು ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾನು ಮೆಜಾರಿಟಿ ಆಫ್ ದ ಟೈಮ್ಸ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.